ಹೋಮ್ವರ್ಕ್ ಹೋಮ್ವರ್ಕ್ ಹೋಮ್ವರ್ಕ್. ಯಾಕೆ ಈ ಹೋಮ್ವರ್ಕ್? ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡುತ್ತಿದೆ ಈ ಹೋಮ್ವರ್ಕ್. ಶಾಲೆಯಲ್ಲಿ ಕಲಿತು, ಟ್ಯೂಷನ್ನಲ್ಲಿ ಕಲಿತು ಮಕ್ಕಳು ಏನನ್ನು ಸಾಧಿಸಲಿದ್ದಾರೆ? ಫಸ್ಟ್ ಸ್ಟ್ಯಾಂಡರ್ಡ್ಗೆ IAS ಆಫೀಸರ್ ಥರ ಓದಿಸುತ್ತಿರೋದು ಯಾಕೆ? ಅವರು ಮಕ್ಕಳ ಅಥವಾ ಗ್ರಂಥಾಲಯಗಳ? ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಓದಿನ ಭಾರವನ್ನು ಯಾಕೆ ಹಾಕುತ್ತಿದ್ದೀರಾ? ಬರೀ ಓದಿನಿಂದಲೇ ಎಲ್ಲವೂ ಸಿಗುತ್ತದಾ? ತಂದೆ ತಾಯಿಗಳು, ಟೀಚರ್ಸ್ಗಳು ಸೇರಿಕೊಂಡು ಮಕ್ಕಳನ್ನು ಹಾಳು ಮಾಡುತ್ತಿದ್ದಾರಾ? ನಿಮ್ಮ ಮಕ್ಕಳಿಗೆ ಈ ರೋಗ ಬಂದರೆ ಅದಕ್ಕೆ ನೀವೇ ಹೊಣೆ. ಈ ಹೋಮ್ವರ್ಕ್ ಈಗಲೇ ಬ್ಯಾನ್ ಆಗಬೇಕು. ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆಂಕರಿಂಗ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಗೌರವಾನ್ವಿತ ಶಿಕ್ಷಕರೇ ಹಾಗೂ ಪೋಷಕರೇ. ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಆ ವಿಷಯವೇ ಹೋಮ್ವರ್ಕ್ ರದ್ದು ಮಾಡಬೇಕು. ಈ ಪ್ರಶ್ನೆ ಕೇಳಿದ ತಕ್ಷಣ ಅನೇಕ ವಿದ್ಯಾರ್ಥಿಗಳು ಸಂತೋಷದಿಂದ ಹೌದು, ಖಂಡಿತ ಬ್ಯಾನ್ ಆಗಬೇಕು ಅಂತ ಹೇಳಬಹುದು. ಆದರೆ ಶಿಕ್ಷಕರು, ಪೋಷಕರು ಇಲ್ಲ, ಹೋಮ್ವರ್ಕ್ ಅಗತ್ಯವಾಗಿ ಬೇಕು ಅಂತ ಹೇಳಬಹುದು. ಹಾಗಾದರೆ ಯಾರು ಸರಿ, ಯಾರು ತಪ್ಪು? ನಿಜವಾಗಿಯೂ ವಿದ್ಯಾರ್ಥಿಯ ಬೆಳವಣಿಗೆಗೆ ಈ ಹೋಮ್ವರ್ಕ್ ಸಹಾಯ ಮಾಡುತ್ತದಾ ಅಥವಾ ಅದು ಮಕ್ಕಳ ಮೇಲೆ ಅನಗತ್ಯ ಹೊರೆನಾ? ಈ ವಿಡಿಯೋದಲ್ಲಿ ಹೋಮ್ವರ್ಕ್ನ ಪ್ರೋಸ್ ಮತ್ತು ಕಾನ್ಸ್ಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಯು, ಶಿಕ್ಷಕರು ಹಾಗೂ ಪೋಷಕರು ಕೊನೆಯವರೆಗೂ ನೋಡಲೇಬೇಕು. ಏಕೆಂದರೆ ನಿಮ್ಮ ಮಕ್ಕಳಿಗೆ ಈ ರೋಗ ಬರಬಾರದು. ಏನಾ ರೋಗ? ಮುಂದೆ ತಿಳಿಯೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಸಣ್ಣ ಪ್ರಶ್ನೆ. ಶಾಲೆಯಿಂದ ಮನೆಗೆ ಬಂದ ನಂತರ ಮಕ್ಕಳು ಏನು ಮಾಡಲು ಇಷ್ಟಪಡುತ್ತಾರೆ? ಸ್ವಲ್ಪ ವಿಶ್ರಾಂತಿ ಪಡೆಯುವುದಾ? ಸ್ನೇಹಿತರೊಂದಿಗೆ ಆಟವಾಡುವುದಾ? ಕುಟುಂಬದವರೊಂದಿಗೆ ಸಮಯ ಕಳೆಯುವುದಾ? ಅಥವಾ ಮತ್ತೆ ಪುಸ್ತಕಗಳನ್ನು ತೆಗೆದು ಓದುವುದಾ? ಹೆಚ್ಚಿನ ಮಕ್ಕಳ ಉತ್ತರ ಮೊದಲ 3 ಆಯ್ಕೆಗಳಾಗಿರುತ್ತವೆ. ಏಕೆಂದರೆ ಶಾಲೆಯಲ್ಲಿ ಈಗಾಗಲೇ ಹಲವಾರು ಗಂಟೆಗಳ ಕಾಲ ಪಾಠವನ್ನು ಕೇಳಿ, ಚಟುವಟಿಕೆಗಳಲ್ಲಿ ಭಾಗವಹಿಸಿ, ಪರೀಕ್ಷೆಗಳನ್ನು ಎದುರಿಸಿ ಅವರು ದಣಿದಿರುತ್ತಾರೆ. ಮತ್ತೆ ಮನೆಗೆ ಬಂದು ಹೋಮ್ವರ್ಕ್ ಮಾಡುವುದು ಕೆಲವರಿಗೆ ಕಷ್ಟಕರವಾಗಬಹುದು. ಆದರೆ ಇನ್ನೊಂದು ಕಡೆ ಶಿಕ್ಷಕರು ಹೋಮ್ವರ್ಕ್ ಮಾಡುವ ಮೂಲಕ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿತ ವಿಷಯವನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಆದ್ದರಿಂದ ಈ ವಿಷಯವನ್ನು ಒಂದೇ ದೃಷ್ಟಿಕೋನದಿಂದ ನೋಡುವುದು ಸರಿಯಲ್ಲ. ಎರಡೂ ಬದಿಯ ವಿಚಾರಗಳನ್ನು ತಿಳಿದುಕೊಳ್ಳುವುದು ಮುಖ್ಯ. ಮೊದಲು ಹೋಮ್ವರ್ಕ್ನ ಪ್ರೋಸ್ ಅಂದರೆ ಪರವಾದ ಕಾರಣಗಳ ಬಗ್ಗೆ ಈಗ ತಿಳಿಯೋಣ. ಹೋಮ್ವರ್ಕ್ನ ಪ್ರೋಸ್. ಹೋಮ್ವರ್ಕ್ನ ಪರವಾದ ಕಾರಣಗಳು. ಶಾಲೆಯಲ್ಲಿ ಕಲಿತ ಪಾಠವನ್ನು ಅದೇ ದಿನ ಮತ್ತೊಮ್ಮೆ ಬರೆಯುವುದು, ಓದುವುದು, ಅಭ್ಯಾಸ ಮಾಡುವುದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಅನೇಕ ಶಿಕ್ಷಣ ತಜ್ಞರು ಹೇಳುತ್ತಾರೆ. ಒಂದು ದಿನದಲ್ಲಿ ಕೇಳಿದ ವಿಷಯವನ್ನು ಪುನರಾವರ್ತನೆ ಮಾಡದಿದ್ದರೆ ಕೆಲವೇ ದಿನಗಳಲ್ಲಿ ಅದರ ಬಹುಪಾಲು ಮರೆತು ಹೋಗುತ್ತದೆ. ಹೋಮ್ವರ್ಕ್ ಮಾಡುವ ಮೂಲಕ ವಿದ್ಯಾರ್ಥಿ ಮತ್ತೊಮ್ಮೆ ಅದೇ ವಿಷಯವನ್ನು ಓದುತ್ತಾನೆ ಮತ್ತು ಬರೆಯುತ್ತಾನೆ ಮತ್ತು ಅದರ ಬಗ್ಗೆ ಯೋಚಿಸುತ್ತಾನೆ. ಇದರಿಂದ ವಿಷಯದ ಅರಿವು ಹೆಚ್ಚಾಗುತ್ತದೆ. ಗಣಿತ, ವಿಜ್ಞಾನ ಮತ್ತು ಭಾಷಾ ವಿಷಯಗಳಲ್ಲಿ ನಿರಂತರ ಅಭ್ಯಾಸ ಬಹಳ ಮುಖ್ಯ. ಕೇವಲ ತರಗತಿಯಲ್ಲಿ ಕೇಳುವುದರಿಂದ ಸಾಕಾಗುವುದಿಲ್ಲ. ಪ್ರಾಕ್ಟೀಸ್ ಮಾಡಿದಷ್ಟು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೋಮ್ವರ್ಕ್ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅಭ್ಯಾಸವನ್ನು ಬೆಳೆಸುತ್ತದೆ. ಪ್ರತಿದಿನ ನೀಡಿದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವ ಅಭ್ಯಾಸ ಜೀವನದ ಮುಂದಿನ ಹಂತಗಳಲ್ಲಿ ಉಪಯೋಗವಾಗುತ್ತದೆ. ಕಾಲೇಜು, ಉದ್ಯೋಗ ಅಥವಾ ಯಾವುದೇ ಕ್ಷೇತ್ರದಲ್ಲಿಯೂ ಸಮಯಕ್ಕೆ ಕೆಲಸ ಮುಗಿಸುವ ಗುಣ ಚಿಕ್ಕಂದಿನಿಂದಲೇ ಬೆಳೆಯುತ್ತದೆ. ಹೋಮ್ವರ್ಕ್ ಕೇವಲ ಪುಸ್ತಕದ ಕೆಲಸವಲ್ಲ, ಅದು ಜವಾಬ್ದಾರಿಯನ್ನು ಕಲಿಸುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಮತ್ತೊಂದು ಪ್ರಮುಖ ಅಂಶ ಎಂದರೆ ಸೆಲ್ಫ್ ಸ್ಟಡಿ. ಒಂದು ವಿಷಯವನ್ನು ತಾನಾಗೇ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಶಿಕ್ಷಕರು ತರಗತಿಯಲ್ಲಿ ಎಲ್ಲವನ್ನ ವಿವರಿಸುತ್ತಾರೆ, ಆದರೆ ವಿದ್ಯಾರ್ಥಿ ಸ್ವತಃ ಯೋಚಿಸಿ ಉತ್ತರ ಹುಡುಕಿದಾಗ ನಿಜವಾದ ಕಲಿಕೆ ಆರಂಭವಾಗುತ್ತದೆ. ಹೋಮ್ವರ್ಕ್ ವಿದ್ಯಾರ್ಥಿಯನ್ನು ಸ್ವತಂತ್ರವಾಗಿ ಕಲಿಯಲು ಪ್ರೇರೇಪಿಸುತ್ತದೆ. ಯಾವ ವಿಷಯ ಅರ್ಥವಾಗಿಲ್ಲ ಎಂಬುದು ಆತನೇ ಗುರುತಿಸಿಕೊಳ್ಳುತ್ತಾನೆ. ನಂತರ ಶಿಕ್ಷಕರನ್ನು ಕೇಳಿ ಸಂದೇಹಗಳನ್ನು ಪರಿಹರಿಸಿಕೊಳ್ಳುತ್ತಾನೆ. ಹೀಗೆ ಹೋಮ್ವರ್ಕ್ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಇವೆಲ್ಲ ಅಂಶಗಳು ವಿದ್ಯಾರ್ಥಿಗೆ ಹೋಮ್ವರ್ಕ್ ನೀಡಬೇಕು ಎಂದು ವಾದಿಸುತ್ತವೆ. ಆದರೆ ಪಾಸಿಟಿವ್ ಇದ್ದರೆ ಹೇಗೆ? ಅದರ ನೆಗೆಟಿವ್ ಕೂಡ ಇರಬೇಕಲ್ವಾ? ಈಗ ಹೋಮ್ವರ್ಕ್ನ ನೆಗೆಟಿವ್ ಪಾಯಿಂಟ್ಸ್ಗಳ ಬಗ್ಗೆ ನೋಡೋಣ. ಹೋಮ್ವರ್ಕ್ನ ನೆಗೆಟಿವ್ ಪಾಯಿಂಟ್ಸ್ಗಳು. ಮೊದಲನೇದಾಗಿ, ಇಂದಿನ ವಿದ್ಯಾರ್ಥಿಗಳ ಜೀವನ ಶೈಲಿ ಹಿಂದಿನಂತೆ ಇಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೂ ಶಾಲೆ, ನಂತರ ಕೋಚಿಂಗ್ ಕ್ಲಾಸ್ಗಳು, ಪರೀಕ್ಷೆಗಳ ಸಿದ್ಧತೆ, ವಿವಿಧ ಚಟುವಟಿಕೆಗಳಲ್ಲಿ ಹೀಗೆ ದಿನವಿಡೀ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ. ಇದರ ನಡುವೆ ಹೆಚ್ಚಿನ ಹೋಮ್ವರ್ಕ್ ನೀಡಿದರೆ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ಪಡೆಯಲು ಸಮಯ ಉಳಿಯುವುದಿಲ್ಲ. ನಿರಂತರ ಒತ್ತಡದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆಯೂ ಪರಿಣಾಮವನ್ನು ಬೀರುತ್ತದೆ. ಕೆಲವರಿಗೆ ಮನೆಯಲ್ಲಿ ಓದಲು ಪ್ರತ್ಯೇಕ ಕೊಠಡಿ ಇರುತ್ತದೆ, ಕೆಲವರಿಗೆ ಪೋಷಕರ ಸಹಾಯ ದೊರೆಯುತ್ತದೆ. ಆದರೆ ಇನ್ನೂ ಅನೇಕ ವಿದ್ಯಾರ್ಥಿಗಳಿಗೆ ಅಂತಹ ಸೌಲಭ್ಯಗಳು ಇರುವುದಿಲ್ಲ.
ಕೆಲವರು ಮನೆಯ ಕೆಲಸದಲ್ಲಿಯೂ ಸಹಾಯ ಮಾಡಬೇಕಾಗುತ್ತೆ. ಕೆಲವರಿಗೆ ಶಾಂತ ವಾತಾವರಣವೇ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಹೋಮ್ವರ್ಕ್ ಕೊಟ್ಟರೆ ನ್ಯಾಯವೇ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಮೂರನೇದಾಗಿ, ಹೆಚ್ಚು ಹೋಮ್ವರ್ಕ್ನಿಂದ ಮಕ್ಕಳಿಗೆ ಆಟವಾಡುವ ಅವಕಾಶ ಕಡಿಮೆಯಾಗುತ್ತದೆ. ಆಟ ಕೇವಲ ಮನರಂಜನೆಯಲ್ಲ, ಅದು ಆರೋಗ್ಯ, ಸ್ನೇಹ, ನಾಯಕತ್ವ, ಸಹಕಾರ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಅತ್ಯುತ್ತಮ ಮಾರ್ಗವಾಗಿದೆ. ದಿನವಿಡೀ ಪುಸ್ತಕಗಳ ನಡುವೆ ಕಳೆಯುವ ವಿದ್ಯಾರ್ಥಿಗಳಿಗೆ ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತದೆ. ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಕೆಲವು ವಿದ್ಯಾರ್ಥಿಗಳು ಹೋಮ್ವರ್ಕನ್ನು ಅರ್ಥ ಮಾಡಿಕೊಂಡು ಮಾಡುವ ಬದಲು ಕೇವಲ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ. ಕೆಲವರು ಸ್ನೇಹಿತರ ಪುಸ್ತಕಗಳನ್ನು ನೋಡಿ ಬರೆಯುತ್ತಾರೆ. ಇನ್ನು ಕೆಲವರು ಇಂಟರ್ನೆಟ್ ಅಥವಾ ಎಐನ ಮೂಲಕ ಉತ್ತರಗಳನ್ನು ಕಾಪಿ ಮಾಡುತ್ತಾರೆ. ಇಂಥ ಸಂದರ್ಭದಲ್ಲಿ ಹೋಮ್ವರ್ಕ್ನ ಮೂಲ ಉದ್ದೇಶವೇ ಕಳೆದು ಹೋಗುತ್ತದೆ. ಕಲಿಯುವುದಕ್ಕಿಂತ ಕೆಲಸ ಮುಗಿಸುವುದೇ ಮುಖ್ಯವಾಗುತ್ತದೆ. ಇದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದಿಲ್ಲ, ಮಕ್ಕಳಿಗೆ ಒಂದು ರೀತಿಯ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತದೆ. ಇದೀಗ ಒಂದು ಕ್ಷಣ ಇಂದಿನ ವಿದ್ಯಾರ್ಥಿಯ ದಿನಚರಿಯನ್ನು ಊಹಿಸೋಣ. ಬೆಳಗ್ಗೆ ಸುಮಾರು 6 ಗಂಟೆಗೆ ಎದ್ದು ಬೇಗನೆ ಸಿದ್ಧವಾಗಿ ಸ್ಕೂಲ್ಗೆ ಹೋಗುತ್ತಾನೆ. ಬೆಳಗ್ಗೆ 8 ಅಥವಾ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಕ್ಲಾಸಸ್, ನೋಟ್ಸ್, ಅಸೈನ್ಮೆಂಟ್ ಹೀಗೆ ದಿನವಿಡೀ ಓದಿನಲ್ಲಿಯೇ ಕಳೆಯುತ್ತಾನೆ. ಮನೆಗೆ ಬಂದ ನಂತರ ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ ಎಂದರೆ ಇಲ್ಲ. ಕೋಚಿಂಗ್ ಕ್ಲಾಸ್ಗಳು, ಟ್ಯೂಷನ್ ಅಥವಾ ಆನ್ಲೈನ್ ಕ್ಲಾಸ್ ಶುರುವಾಗುತ್ತದೆ. ರಾತ್ರಿ ಮನೆಗೆ ಬಂದ ತಕ್ಷಣ ಹೋಮ್ವರ್ಕ್, ಅಸೈನ್ಮೆಂಟ್, ಮುಂದಿನ ದಿನದ ಟೆಸ್ಟ್ ಪ್ರಿಪ್ರೇಷನ್ ಅಂತ ಹೀಗೆ ದಿನವೇ ಮುಗಿದು ಹೋಗುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಈ ವಿದ್ಯಾರ್ಥಿ ಯಾವಾಗ ಆಟವಾಡಬೇಕು, ಯಾವಾಗ ತನ್ನ ಕುಟುಂಬದ ಜೊತೆ ಮಾತನಾಡಬೇಕು, ಯಾವಾಗ ಆ ವಿದ್ಯಾರ್ಥಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ? ಇಂದಿನ ವಿದ್ಯಾರ್ಥಿ ಕೇವಲ ಪುಸ್ತಕದ ಒತ್ತಡವನ್ನಷ್ಟೇ ಎದುರಿಸುತ್ತಿಲ್ಲ. ಮಾರ್ಕ್ಸ್ ಪ್ರೆಷರ್, ಪೇರೆಂಟ್ ಎಕ್ಸ್ಪೆಕ್ಟೇಷನ್ಸ್, ಟೀಚರ್ಸ್ ಎಕ್ಸ್ಪೆಕ್ಟೇಷನ್ಸ್, ಕಾಂಪಿಟೇಷನ್, ಎಂಟ್ರೆನ್ಸ್ ಎಕ್ಸಾಮ್ಸ್, ಸೋಷಿಯಲ್ ಮೀಡಿಯಾ ಕಂಪ್ಯಾರಿಸನ್ಸ್, ಕೆರಿಯರ್ ಕನ್ಫ್ಯೂಷನ್ ಇವೆಲ್ಲ ಒಂದೇ ಸಮಯದಲ್ಲಿ ಮಕ್ಕಳ ತಲೆಯ ಮೇಲೆ ಇದೆ. ಹಿಂದೆ ಒಂದು ಪರೀಕ್ಷೆ ಮುಗಿದರೆ ವಿದ್ಯಾರ್ಥಿಗಳು ನಿರಾಳವಾಗುತ್ತಿದ್ದರು. ಆದರೆ ಈಗ ಒಂದು ಎಕ್ಸಾಮ್ ಮುಗಿದರೆ ಮುಂದಿನ ಎಕ್ಸಾಮ್, ಮುಂದಿನ ಕಾಂಪಿಟೇಷನ್, ಮುಂದಿನ ಗೋಲ್ ಮತ್ತೆ ಶುರುವಾಗುತ್ತದೆ. ವಿದ್ಯಾರ್ಥಿಯ ಜೀವನ ಒಂದು ರೇಸ್ ಥರ ಆಗಿಬಿಟ್ಟಿದೆ. ಓದುವುದನ್ನು ನಿಲ್ಲಿಸಿದರೆ ಹಿಂದೆ ಬೀಳುತ್ತೇವೆ ಎಂಬ ಭಯ ಎಲ್ಲರಲ್ಲೂ ಇದೆ. ಏನ್ರಿ ಅವುಗಳನ್ನು ಮಕ್ಕಳು ಅಂದುಕೊಂಡಿದ್ದೀರಾ ಅಥವಾ ಮಷಿನ್ಗಳು ಅಂದುಕೊಂಡಿದ್ದೀರಾ? ಯಾಕಿಷ್ಟು ಮಕ್ಕಳಿಗೆ ಪ್ರೆಷರನ್ನು ಕೊಟ್ಟು ನೀವು ಪ್ರೆಷರನ್ನು ತೆಗೆದುಕೊಳ್ಳುತ್ತಿದ್ದೀರಾ? ಇಂಥ ಪರಿ ಮಕ್ಕಳನ್ನು ಹಾಳು ಮಾಡುತ್ತಿರುವುದು ಯಾಕೆ? ಇನ್ನು 10ನೇ ತರಗತಿ ಅಥವಾ 12ನೇ ತರಗತಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಇನ್ನೂ ಕಷ್ಟಕರವಾಗಿರುತ್ತೆ. ಬೋರ್ಡ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್, ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತವೆ. ಅಬೋ 90 ತಗೊಂಡಿಲ್ಲ ಅಂದರೆ ನೀನು ಬದುಕಿರೋದೇ ವೇಸ್ಟ್ ಅಂತಾರೆ. ಇನ್ನು ರಿಲೇಟಿವ್ಗಳು ಕೇಳುವ ಪ್ರಶ್ನೆಗಳು, ಎಷ್ಟು ಮಾರ್ಕ್ಸು ಬಂದವು, ನೀನು ಫಸ್ಟ್ ರ್ಯಾಂಕ್ ಯಾಕೆ ಬರಲಿಲ್ಲ, ಸೈನ್ಸ್ ತಗೊಂತೀಯಾ, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ? ಇಂತಹ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚುವುದಕ್ಕಿಂತ ಹಲವು ಬಾರಿ ಒತ್ತಡವನ್ನು ಹೆಚ್ಚಿಸುತ್ತದೆ. ಈ ಒತ್ತಡದಲ್ಲಿ ವಿದ್ಯಾರ್ಥಿ ಯಾವ ನಿರ್ಧಾರ ತೆಗೆದುಕೊಂಡರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಹೋಮ್ವರ್ಕ್ ಮಾಡಬೇಕೆಂಬ ಆಸೆಯೇ ಇರುವುದಿಲ್ಲ. ಮಕ್ಕಳಲ್ಲಿ ಎನರ್ಜಿ ಕೂಡ ಉಳಿದಿರುವುದಿಲ್ಲ. ದಿನವಿಡೀ ಓದಿದ ನಂತರ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತದೆ. ಆದರೆ ತಂದೆ ತಾಯಿಗಳು ಒಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಹೋಮ್ವರ್ಕ್ ಮಾಡು ಅಂತ ಮಕ್ಕಳಿಗೆ ಜೀವ ತಿಂತಾರೆ. ಹೀಗಾಗಿ ಮಕ್ಕಳು ಆ ವಿಷಯವನ್ನು ಕಲಿಯುವುದಕ್ಕಿಂತ ಬೇಗ ಮುಗಿಸಿದರೆ ನಮ್ಮನ್ನು ಫ್ರೀಯಾಗಿ ಬಿಡ್ತಾರೆ ಅಂತ ತಿಳ್ಕೊಂಡು ಹೆಂಗೋ ಒಂದು ಹೋಮ್ವರ್ಕನ್ನು ಮುಗಿಸೋಕೆ ಟ್ರೈ ಮಾಡ್ತಾರೆ. ಆ ವಿಷಯದ ಅರಿವು ಆ ಮಕ್ಕಳಿಗೆ ಬರುವುದೇ ಇಲ್ಲ. ಕೇವಲ ಕಂಪ್ಲೀಟ್ ಮಾಡಬೇಕೆನ್ನುವುದಷ್ಟೇ ಮಕ್ಕಳ ತಲೆಯಲ್ಲಿ ಉಳಿಯುತ್ತದೆ. ಆಗ ವಿದ್ಯಾರ್ಥಿ ಅರ್ಥ ಮಾಡಿಕೊಂಡು ಬರೆಯುವುದಿಲ್ಲ, ಕಾಪಿ ಮಾಡ್ತಾನೆ, ಗೂಗಲ್ ಅಥವಾ ಎಐಯನ್ನು ಬಳಸ್ತಾನೆ, ಸ್ನೇಹಿತರ ನೋಟ್ಬುಕ್ಗಳನ್ನು ನೋಡಿ ಬರೆಯುತ್ತಾನೆ. ಆಗ ಒಂದು ಪ್ರಶ್ನೆ ಉದ್ಭವವಾಗುತ್ತೆ, ಈಗ ನೀವೇ ಹೇಳಿ, ಹೋಮ್ವರ್ಕ್ ಅನ್ನೋದು ಲರ್ನಿಂಗಾ ಓನ್ಲಿ ಕಂಪ್ಲೀಟಿಂಗಾ ಅಂತ? ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಕಂಪ್ಯಾರಿಸನ್ ಕಲ್ಚರ್. ಅವನು ಹೋಮ್ವರ್ಕ್ ಮುಗಿಸಿದ, ನೀನಿನ್ನೂ ಮುಗಿಸಿಲ್ಲ, ಅವಳು 98 ತೆಗೆದಿದ್ದಾಳೆ, ನೀನು ಯಾಕೆ ತೆಗೀಲಿಲ್ಲ? ಇಂತಹ ಮಾತುಗಳು ಕೆಲವೊಮ್ಮೆ ವಿದ್ಯಾರ್ಥಿಯ ಮನಸ್ಸನ್ನು ತುಂಬ ನೋಯಿಸುತ್ತದೆ. ಪ್ರತಿಯೊಬ್ಬ ಮಗುವಿನ ಕಲಿಕೆಯ ವೇಗ ವಿಭಿನ್ನ. ಎಲ್ಲರನ್ನ ಒಂದೇ ಅಳತೆಯಿಂದ ಅಳೆಯುವುದು ಸರಿಯಲ್ಲ. ಒಬ್ಬ ವಿದ್ಯಾರ್ಥಿ ಮ್ಯಾಥಮೆಟಿಕ್ಸ್ನಲ್ಲಿ ಚೆನ್ನಾಗಿರಬಹುದು, ಮತ್ತೊಬ್ಬ ಡ್ರಾಯಿಂಗ್ನಲ್ಲಿ ಅದ್ಭುತ ಪ್ರತಿಭೆಯನ್ನು ಹೊಂದಿರಬಹುದು, ಇನ್ನೊಬ್ಬ ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡಬಹುದು. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹಲವಾರು ಬಾರಿ ಮಾರ್ಕ್ಸನ್ನೇ ಯಶಸ್ಸಿನ ಏಕೈಕ ಮಾನದಂಡವನ್ನಾಗಿ ಮಾಡಿದೆ. ನಮಗೂ ಬೇರೆ ಅವಕಾಶವಿಲ್ಲ. ಆದರೆ ಒಂದನ್ನು ನೆನಪಿಡಿ, ಎಲ್ಲ ಕಲ್ಲುಗಳು ಶಿಲೆಯಾಗುವುದಿಲ್ಲ, ಎಲ್ಲ ಕಲ್ಲುಗಳು ದೇವರ ಮೂರ್ತಿಗಳಾಗುವುದಿಲ್ಲ. ಒಂದು ದೇವಾಲಯ ಕಟ್ಟಲು ಕೇವಲ ದೇವರ ಮೂರ್ತಿ ಇದ್ದರೆ ಸಾಕಾಗುವುದಿಲ್ಲ. ಕಂಬವೂ ಬೇಕು, ನೆಲವೂ ಬೇಕು, ಚಾವಣಿಯೂ ಬೇಕು, ಎಲ್ಲವೂ ಕಲ್ಲಿನಿಂದಲೇ ಆಗಬೇಕು. ಹಾಗಂತ ಗರ್ಭಗುಡಿಯಲ್ಲಿರುವ ಕಲ್ಲು ಮಾತ್ರ ಶ್ರೇಷ್ಠ ಎನ್ನುವ ಮನಸ್ಥಿತಿ ಬದಲಾಗಬೇಕು. ಹೊರಗಿರುವ ಕಲ್ಲಿನ ಶಿಲೆಯೂ ಕೂಡ ಒಂದು ಕಲ್ಲೇ.
ಓದುವ ಮಕ್ಕಳು ಮಕ್ಕಳೇ, ಓದದಿರುವ ಮಕ್ಕಳು ಕೂಡ ಮಕ್ಕಳೇ. ಯಾರಿಗೆ ಏನಾಗಬೇಕಿದೆ ಅವರು ಅದೇ ಆಗುತ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದರೂ ಒಂದು ಕಂಪನಿಗೆ ಒಬ್ಬನೇ CEO ಆಗಬಲ್ಲ, ಮಿಕ್ಕೆಲ್ಲರೂ ವರ್ಕರ್ಸ್ ಆಗುತ್ತಾರೆ. ಓದಿದವರೆಲ್ಲ CEOಗಳೇ ಆಗಬೇಕು ಎಂದರೆ ವರ್ಕರ್ಸ್ ಯಾರಾಗುತ್ತಾರೆ? ನಿಮ್ಮ ಮಕ್ಕಳನ್ನು CEO ಮಾಡುವ ಆಸೆ ಎಲ್ಲರಿಗೂ ಇರುತ್ತದೆ. ಆದರೆ ನಿಮ್ಮ ಮಗುವಿನ ಮೆದುಳು ಅದಕ್ಕೆ ಸಹಕರಿಸಬೇಕು ಅಲ್ಲವಾ? ಒಮ್ಮೆ ಯೋಚಿಸಿ, ಒಂದು ವಿದ್ಯಾರ್ಥಿಗೆ ಪ್ರತಿದಿನ 5 ಸಬ್ಜೆಕ್ಟ್ಗಳಿಂದ ಹೋಮ್ವರ್ಕ್ ಬಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಕೇವಲ 30 ನಿಮಿಷ ಬೇಕಾದರೂ ಒಟ್ಟು 2.5 ಗಂಟೆ ಬೇಕಾಗುತ್ತದೆ. ಅದಕ್ಕೆ ಟೆಸ್ಟ್ ಪ್ರಿಪ್ರೇಷನನ್ನು ಸೇರಿಸಿ, ಪ್ರಾಜೆಕ್ಟ್ ವರ್ಕನ್ನು ಸೇರಿಸಿ, ರೆಕಾರ್ಡ್ ರೈಟಿಂಗನ್ನು ಸೇರಿಸಿ ಮತ್ತು ಬೆಳಗಿನ ರಿವಿಷನ್ನ ಕೂಡ ಸೇರಿಸಿ. ಒಂದು ಮಗುವಿನ ದಿನದಲ್ಲಿ ಉಳಿಯುವ ಸಮಯವೆಷ್ಟು? ಆಟವಾಡಲು ಸಮಯವಿಲ್ಲ, ಪುಸ್ತಕ ಓದುವ ಹವ್ಯಾಸಕ್ಕೂ ಸಮಯವಿಲ್ಲ, ಕುಟುಂಬದೊಂದಿಗೆ ಮಾತನಾಡಲು ಸಮಯವಿಲ್ಲ, ಸರಿಯಾಗಿ ನಿದ್ರೆ ಮಾಡಲು ಕೂಡ ಸಮಯವಿಲ್ಲ. ನಿದ್ರೆ ಕಡಿಮೆ ಆದರೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತದೆ, ಕಾನ್ಸಂಟ್ರೇಷನ್ ಕಡಿಮೆ ಆದರೆ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತವೆ, ಮತ್ತು ಮಾರ್ಕ್ಸ್ ಕಡಿಮೆ ಆದರೆ ಪ್ರೆಷರ್ ಇನ್ನಷ್ಟು ಹೆಚ್ಚಾಗುತ್ತದೆ. ಹೀಗೆ ಒಂದು ಕೆಟ್ಟ ಚಕ್ರ ಆರಂಭವಾಗುತ್ತದೆ. ಆದರೆ ಇದರ ಅರ್ಥ ಹೋಮ್ವರ್ಕ್ ಸಂಪೂರ್ಣವಾಗಿ ಬೇಡ ಎಂಬುದು ಪ್ರಶ್ನೆಯಲ್ಲ. ಹೋಮ್ವರ್ಕ್ ಇರುವುದು ಸಮಸ್ಯೆಯಲ್ಲ, ಆದರೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಅದರ ಸಮಸ್ಯೆ. 5 ಪುಟಗಳನ್ನು ಭರಿಸುವ ಬದಲು ಹೋಮ್ವರ್ಕ್ಗಿಂತ ಒಂದು ಒಳ್ಳೆಯ ಪ್ರಶ್ನೆಯನ್ನು ಯೋಚಿಸಿ ಉತ್ತರ ಹುಡುಕುವ ಹೋಮ್ವರ್ಕ್ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ. 10 ಬಾರಿ ಒಂದೇ ಉತ್ತರವನ್ನು ಕಾಪಿ ಮಾಡುವುದಕ್ಕಿಂತ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್, ಒಂದು ಅಬ್ಸರ್ವೇಷನ್, ಒಂದು ಸ್ಟೋರಿ ರೀಡಿಂಗ್, ಒಂದು ಫ್ಯಾಮಿಲಿ ಡಿಸ್ಕಷನ್ ಮಾಡುವ ಹೋಮ್ವರ್ಕ್ ವಿದ್ಯಾರ್ಥಿ ಆಲೋಚನೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೋಮ್ವರ್ಕ್ ಈ ಗುರಿಯನ್ನು ಸಾಧಿಸಲು ಸಹಾಯ ಮಾಡಿದರೆ ಅದು ಉತ್ತಮ. ಆದರೆ ವಿದ್ಯಾರ್ಥಿಯ ಸಂತೋಷ, ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಳ್ಳಬಾರದು. ಬಾಲ್ಯವೆಲ್ಲ ಬಂಧನದೊಳಗೆ, ಯೌವನವೆಲ್ಲ ಆದಾಯಕ್ಕೆ, ವೃದ್ಧಾಪ್ಯವೆಲ್ಲ ರೋಗಗಳಿಗೆ. ಇದು ಒಂದು ಬಾಳೆ ಎಂಬ ಪ್ರಶ್ನೆಯನ್ನು ನೀವು ಹಾಕಿಕೊಳ್ಳಿ. ಆಡುವ ಸಮಯದಲ್ಲಿ ಆಡಲಿ, ದುಡಿಯುವ ಸಮಯದಲ್ಲಿ ದುಡಿಯಲಿ, ಸಾಧಿಸುವ ಸಮಯದಲ್ಲಿ ಸಾಧಿಸಲಿ. ಆದರೆ ಈಗ ಆಡುವ ಸಮಯದಲ್ಲಿ ಕಲಿಯುವುದು, ಕಲಿಯುವ ಸಮಯದಲ್ಲಿ ದುಡಿಯುವುದು, ದುಡಿಯುವ ಸಮಯದಲ್ಲಿ ಸಾಯುವುದು. ಈ ಸರ್ಕಲ್ ಚೇಂಜ್ ಆಗಬೇಕಿದೆ. ಇದೀಗ ನಿಮ್ಮ ಅಭಿಪ್ರಾಯವೇನು? ಹೋಮ್ವರ್ಕ್ ಕಡಿಮೆ ಮಾಡಬೇಕಾ, ಸಂಪೂರ್ಣ ರದ್ದು ಮಾಡಬೇಕಾ, ಅಥವಾ ಸ್ಮಾರ್ಟ್ ಹೋಮ್ವರ್ಕ್ ಮಾತ್ರ ಇರಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಒಂದು ಅಭಿಪ್ರಾಯ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಗೂ ಪೋಷಕರಿಗೆ ನೆರವಾಗಬಹುದು. ಹಾಗಾದರೆ ಈ ಹೋಮ್ವರ್ಕ್ ಮಹಾಮಾರಿಗೆ ಪರಿಹಾರವೇನು? ಹೋಮ್ವರ್ಕನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕೇ ಅಥವಾ ಹಾಗೆಯೇ ಮುಂದುವರಿಸಬೇಕೇ? ಅನೇಕ ಶಿಕ್ಷಣ ತಜ್ಞರ ಅಭಿಪ್ರಾಯವೇನೆಂದರೆ 2 ಅತಿರೇಕ ನಿರ್ಧಾರಗಳು ಸರಿಯಲ್ಲ. ಹೋಮ್ವರ್ಕ್ ಇರಬೇಕು, ಆದರೆ ಅದು ಕಡಿಮೆ ಪ್ರಮಾಣದಲ್ಲಿ ಇರಬೇಕು, ಅರ್ಥವಾಗಿರಬೇಕು ಮತ್ತು ವಿದ್ಯಾರ್ಥಿಯ ಚಿಂತನಾ ಶಕ್ತಿಯನ್ನು ಬೆಳೆಸುವಂತಿರಬೇಕು. 10 ಪುಟಗಳನ್ನು ನಕಲು ಮಾಡುವುದಕ್ಕಿಂತ ಒಂದು ಉತ್ತಮ ಪ್ರಶ್ನೆಗೆ ಸ್ವತಃ ಉತ್ತರ ಹುಡುಕುವುದು ಹೆಚ್ಚು ಉಪಯುಕ್ತ. ಒಂದೇ ರೀತಿಯ ಬರವಣಿಗೆಯ ಬದಲು ಸಣ್ಣ ಪ್ರಾಜೆಕ್ಟ್, ಓದುವ ಅಭ್ಯಾಸ, ಪರಿಸರ ವೀಕ್ಷಣೆ, ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ಕುಟುಂಬದೊಂದಿಗೆ ಚರ್ಚೆ ಮಾಡುವಂತಹ ಹೋಮ್ವರ್ಕ್ ವಿದ್ಯಾರ್ಥಿ ಬೆಳವಣಿಗೆಗೆ ಹೆಚ್ಚು ಸಹಾಯವಾಗುತ್ತದೆ. ಶಿಕ್ಷಕರ ಜವಾಬ್ದಾರಿಯು ಇಲ್ಲಿ ಬಹಳ ಮುಖ್ಯ. ಪ್ರತಿಯೊಂದು ವಿಷಯದ ಶಿಕ್ಷಕರು ಹೆಚ್ಚು ಹೋಮ್ವರ್ಕ್ ನೀಡಿದರೆ ಒಟ್ಟು ಕೆಲಸದ ಪ್ರಮಾಣ ತುಂಬ ಹೆಚ್ಚಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳ ವಯಸ್ಸು, ತರಗತಿ, ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೋಮ್ವರ್ಕ್ ನೀಡಬೇಕು. ಇಲ್ಲಿ ಪೋಷಕರ ಪಾತ್ರವು ಅಷ್ಟೇ ಮುಖ್ಯ. ಹೋಮ್ವರ್ಕನ್ನು ಮಕ್ಕಳ ಪರವಾಗಿ ಮಾಡಿಕೊಡುವ ಬದಲು ಅವರು ಸ್ವತಃ ಯೋಚಿಸಿ ಮಾಡುವಂತೆ ಪ್ರೋತ್ಸಾಹಿಸಬೇಕು. ಇದಿಷ್ಟು ಪುರಾಣ ಕೇಳಿದಾದ್ಮೇಲೆ ಹೋಮ್ವರ್ಕ್ ಒಳ್ಳೆಯದೋ ಕೆಟ್ಟದೋ ಅಂತ ಕೇಳಿದರೆ ನನ್ನ ಕನ್ಕ್ಲೂಷನ್ ಇದು. ಹೋಮ್ವರ್ಕ್ ಒಳ್ಳೆಯದೋ ಕೆಟ್ಟದೋ ಎಂಬ ಪ್ರಶ್ನೆಗಿಂತ ಅದನ್ನು ಹೇಗೆ ನೀಡಲಾಗುತ್ತದೆ ಎಂಬುದು ಬಹುಮುಖ್ಯ. ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಉದ್ದೇಶದಿಂದ ಮತ್ತು ವಿದ್ಯಾರ್ಥಿಯ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ನೀಡುವ ಹೋಮ್ವರ್ಕ್ ನಿಜವಾಗಿಯೂ ಉಪಯುಕ್ತ. ಆದರೆ ಅತಿಯಾದ ಹೋಮ್ವರ್ಕ್ ವಿದ್ಯಾರ್ಥಿಯ ಆಸಕ್ತಿ, ಆರೋಗ್ಯ ಮತ್ತು ಸಂತೋಷವನ್ನು ಕಡಿಮೆ ಮಾಡಬಹುದು. ಆದ್ದರಿಂದ ಬ್ಯಾಲೆನ್ಸ್ಡ್ ಹೋಮ್ವರ್ಕ್ ಇದೆಲ್ಲದಕ್ಕೂ ಅತ್ಯುತ್ತಮ ಪರಿಹಾರವಾಗಿದೆ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಗೊತ್ತಿರುವ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಕಂಟೆಂಟ್ಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.